ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರೇಣುಕಾ ಸ್ವಾಮಿ ಅನ್ನುವಂಥವನ ಕೊಲೆ ಪ್ರಕರಣದಲ್ಲಿ ನಿನ್ನೆ ಮಹತ್ವಪೂರ್ಣವಾದಂತಹ ದಿನ ಆಗಿತ್ತು ಕಾನೂನಾತ್ಮಕವಾಗಿ. ಯಾಕೆಂದ್ರೆ ನಿನ್ನೆ ದೋಷಾರೋಪಗಳನ್ನ ಆರೋಪಿಗಳ ಮುಂದೆ ನ್ಯಾಯಾಧೀಶರು ಪ್ರಸ್ತುತಪಡಿಸಿದರು ಮತ್ತು ಅವರನ್ನ ಕೇಳಿದ್ರು, ನೀವು ಈ ತಪ್ಪುಗಳನ್ನು ಒಪ್ಪಿಕೊಳ್ತೀರಾ ಅಂತ. ಆಸ್ ಯೂಶುವಲ್ ಯಾರು ಸಹ ಒಪ್ಕೊಳ್ಳೋದಿಲ್ಲ, ಆರೋಪಿಗಳು ಇಲ್ಲ ಅಂತ ಹೇಳ್ತಾರೆ. ಸೊ ಮುಂದಿನ ದಿನಾಂಕ ನವೆಂಬರ್ 10ನೇ ತಾರೀಕಿಗೆ ಮುಂದಿನ ವಿಚಾರಣೆಯನ್ನು ಮುಂದೂಡಿದ್ದಾರೆ. ನವೆಂಬರ್ 10ಕ್ಕೆ ಸಾಕ್ಷಿಗಳಿಗೆ ದಿನಾಂಕವನ್ನು ನಿಗದಿಪಡಿಸಿ ಒಂದೊಂದೇ ಸಾಕ್ಷಿಗಳನ್ನ ಶೀಘ್ರದಲ್ಲಿಯೇ ಎಲ್ಲ ಸಾಕ್ಷಿಗಳನ್ನು ಸಹ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳಿದೆ. ಸೊ ಏನ್ ನಡೀತಿದೆ ಈಗ ದರ್ಶನ್ ವಿಚಾರದಲ್ಲಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಪ್ಲಸ್ ದರ್ಶನ್ ಜೊತೆಯಲ್ಲಿ ಆರೋಪಿಗಳಾಗಿರುವಂತಹ ಅಷ್ಟು ವ್ಯಕ್ತಿಗಳು, ನಿನ್ನೆಯ ಘಟನೆಗಳ ಪ್ರಾಮುಖ್ಯತೆ ಏನು, ಮುಂದಕ್ಕೇನು, ಮತ್ತು ಇನ್ನಾದ್ರೂ ಮತ್ತೆ ಬೇಲು ಸಿಗುತ್ತಾ ದರ್ಶನ್ಗೆ ಅಥವಾ ಕೇಸು ಮುಗಿಯುವವರೆಗೂ ಜೈಲೇನಾ? ಕೇಸ್ ಏನಾದ್ರೂ ಅವರ ವಿರುದ್ಧ ಹೋದ್ರೆ, ದರ್ಶನ್ ವಿರುದ್ಧ ಹೋದ್ರೆ ಜೀವಾವಧಿ ಶಿಕ್ಷೆಯವರೆಗೂ ಇನ್ನು ಆಚೆನೇ ಬರೋದಿಲ್ವಾ? ಒಂದಷ್ಟು ವಿಶ್ಲೇಷಣೆಯನ್ನ ನೋಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಅನ್ನುವಂಥವನ ಕೊಲೆ ಆಗಿತ್ತು ಕಳೆದ ವರ್ಷ 8ನೇ ತಾರೀಕು ಜೂನ್ ತಿಂಗಳಲ್ಲಿ. ಅದಾದ 4 ದಿನಗಳಿಗೆ ದರ್ಶನ್ ಬಂಧನ ಆಯ್ತು ಆ ಕೊಲೆಗೆ ಸಂಬಂಧಪಟ್ಟಂತೆ. ದಿಢೀರ್ ಬೆಳವಣಿಗೆ ಅದು, ದಿಢೀರ್ ಬೆಳವಣಿಗೆ. ಏನೇನಾಗಿತ್ತು ಅಂದ್ರೆ 8ನೇ ತಾರೀಕು ಒಂದು ಹೆಣ ಸಿಕ್ಕಿತ್ತು ಸುಮನಹಳ್ಳಿಯ ರಾಜಕಾಲುವೆಯ ಬಳಿ. ಆ ಹೆಣವನ್ನ ಪೊಲೀಸರು ಆಸ್ ಯೂಶುವಲ್ ಕೊಲೆ ಆಗಿದೆ ಅದು ಇದು ತನಿಖೆ ನಡೆಸ್ತಿರ್ಬೇಕಾದ್ರೆ ದಿಢೀರ್ ಅಂತ ಒಂದಷ್ಟು ಜನ ಬಂದು 3 ಜನ ಬಂದು ಸರೆಂಡರ್ ಆದ್ರು. ನಾವೇ ಮಾಡಿದ್ದು, ಹಣಕಾಸಿನ ವ್ಯವಹಾರ ಇತ್ತು, ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇತ್ತು, ಆ ವಿಚಾರವಾಗಿ ಕೊಲೆ ಮಾಡ್ಬಿಟ್ವಿ, ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಕೊಲೆ ಮಾಡಿದ್ವಿ. ಅವರು ತಪ್ಪೊಪ್ಪಿಗೆ ಒಪ್ಕೊಂಡ್ಬಿಟ್ರು. ಆದ್ರೆ ಅವರ ಫೋನ್ಗಳನ್ನು ಚೆಕ್ ಮಾಡಿದಾಗ ನಟ ದರ್ಶನ್ಗೆ ಕಾಂಟ್ಯಾಕ್ಟ್ ಮಾಡಿರುವ ಡೀಟೇಲ್ಗಳು ಸಿಕ್ಕ ತಕ್ಷಣ ಪೊಲೀಸರು ಈ ಕೊಲೆ ಅಥವಾ ಈ ಪ್ರಕರಣ ಏನೋ ಟ್ವಿಸ್ಟ್ ಇದೆ ಇದರಲ್ಲಿ ಅಂತ ಮುಂದಕ್ಕೆ ಹೋದಾಗ ಅವರೇ ನಿರೀಕ್ಷೆ ಮಾಡದಂತಹ ಒಂದು ಟ್ವಿಸ್ಟ್ ಸಿಕ್ತು. ಏನು ಅಂದ್ರೆ ದರ್ಶನ್ಗೂ ಈ ಕೊಲೆಗೂ ಸಂಬಂಧ ಇದೆ ಅಂತ. ಆ ನಂತರ 4 ದಿನಗಳು ಕಳೆದು 12ನೇ ತಾರೀಕು ಜೂನ್ 12ನೇ ತಾರೀಕು ದರ್ಶನ್ರನ್ನ ಮೈಸೂರಿನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು. ವಿಚಾರಣೆಯನ್ನು ನಡೆಸಬೇಕಾದ್ರೆ ಗೊತ್ತಾದ ವಿಚಾರಗಳು, ಪವಿತ್ರ ಗೌಡ ಅನ್ನುವವರಿಗೂ ದರ್ಶನ್ ಅವರಿಗೂ ಸಂಬಂಧ ಇದೆ. ಅದವರು ಹೆಂಡತಿ ಅಂತ ಹೇಳ್ಕೊಳ್ತಾರೆ ಅಥವಾ ಏನ್ ಕಾನೂನಾತ್ಮಕವಾಗಿ ಏನೋ ಹೆಸರುಗಳು, ಅವರ ವೈಯಕ್ತಿಕ ವಿಚಾರ. ಅದು ಒಟ್ಟಿನಲ್ಲಿ ಅವರಿಬ್ರು ಆತ್ಮೀಯರು. ಆ ಪವಿತ್ರ ಗೌಡ ಅನ್ನುವಂಥವ್ರಿಗೆ, ಆಕೆಯು ಕೂಡ ನಟಿಯಾಗಿದ್ದಂಥವ್ರು, ಈಗ ನಟಿಸ್ತಾ ಇಲ್ಲ, ಬಟ್ ದರ್ಶನ್ ಜೊತೆಯಲ್ಲಿ ಇದ್ದಾರೆ, 2ನೇ ಹೆಂಡತಿ ಅಂತ ದರ್ಶನ್ ಹೇಳ್ಕೊಳ್ತಿದ್ದಾರೆ. ಸೊ ಆಕೆಗೆ ಈ ರೇಣುಕಾ ಸ್ವಾಮಿ ಅನ್ನುವಂಥವನು ಅಶ್ಲೀಲ ಮೆಸೇಜ್ಗಳನ್ನ, ಅಶ್ಲೀಲ ಚಿತ್ರಗಳನ್ನ, ಅವನದೇ ಮರ್ಮಾಂಗದ ಚಿತ್ರಗಳನ್ನೆಲ್ಲ ಕಳಿಸಿದ್ದಾನೆ. ಆ ಕಾರಣಕ್ಕಾಗಿ ಆ ವಿಚಾರವನ್ನ ಪವಿತ್ರ ಗೌಡ ದರ್ಶನ್ಗೆ ಹೇಳಿ, ದರ್ಶನ್ ತನ್ನ ಅಭಿಮಾನಿಗಳಿಗೆ ಹೇಳಿ ಆ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಎತ್ತಕೊಂಡು ಬಂದು ಇಲ್ಲಿ ಪಟ್ಟಣಗೆರೆ ಅನ್ನುವಂತಹ ಪ್ರದೇಶದಲ್ಲಿದ್ದಂತಹ ಖಾಲಿ ಶೆಡ್ನಲ್ಲಿ ಹಾಕಿ ಹೊಡೆದು, ಆ ಹೊಡೆಯುವ ಸಂದರ್ಭದಲ್ಲಿ ಜೀವ ಹೋಯ್ತು ಅನ್ನುವಂತಹದ್ದು ಪೊಲೀಸರು ಆಗ ತನಿಖೆ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಾಗಿದೆ ಅಂತ ಹೇಳ್ಕೊಂಡ್ರು. ಅದೇ ಆಧಾರದ ಮೇಲೆ ತನಿಖೆ ಮಾಡಿದ್ರು, ಚಾರ್ಜ್ ಶೀಟ್ ಹಾಕಿದ್ರು, ಎಲ್ಲವೂ ಆಯ್ತು. ಸೊ ಜೂನ್ 12ಕ್ಕೆ ಬಂಧನ ಆದಂತಹ ದರ್ಶನ್ಗೆ ಬೇಲ್ ಸಿಗೋದಕ್ಕೆ 6 ತಿಂಗಳು ಬೇಕಾಯ್ತು. 6 ತಿಂಗಳು ಬೇಕಾಯ್ತು. ಈ 6 ತಿಂಗಳ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಾ ಹೋದ್ವು. ಆ ನಂತರ ನಮಗೆ ಸ್ಪಷ್ಟತೆ ಸಿಕ್ಕಿದ್ದು ಏನು ಅಂದ್ರೆ, ದರ್ಶನ್ ಮಾಡಿದ್ದು ಎಷ್ಟು ದೊಡ್ಡ ಅಪರಾಧವೋ ಮಾಡಿದ್ರೆ ಕೋರ್ಟಲ್ಲಿ ಪ್ರೂವ್ ಆದ್ರೆ, ಅದಕ್ಕಿಂತ ದೊಡ್ಡ ಅಪರಾಧ ಆ ರೇಣುಕಾ ಸ್ವಾಮಿ ಅನ್ನುವಂಥವನು ಸಹ ಮಾಡಿದ್ದಾನೆ. ಏನು ಅಂದ್ರೆ ಅವರಷ್ಟು ಕಾಮಾಂಧ ಬೇರೆ ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ಅಷ್ಟು ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಪವಿತ್ರ ಗೌಡ ಕಳಿಸಿದ್ದಾನೆ. ಅವನದೇ ಅಶ್ಲೀಲ ಚಿತ್ರಗಳನ್ನು ಸಹ ಕಳಿಸಿದ್ದಾನೆ. ಏನೇನೋ ಬರ್ದಿ ಕಳಿಸಿದ್ದಾನೆ, ಮೆಸೇಜ್ಗಳು ಹಾಕಿದ್ದಾನೆ. ಸೊ ಅವನೊಬ್ಬ ಕಾಮಾಂಧ. ಈತ ಪಾಳೆಗಾರಿಕೆ ಮನಸ್ಥಿತಿಯಲ್ಲಿ ತಕ್ಕಂಬಂಡ್ರ ಅವನ್ನ ಆ ಒಂದು ಧಾಟಿಯಲ್ಲಿ, ನಾನೊಬ್ಬ ದೊಡ್ಡ ಸ್ಟಾರ್, ಮತ್ತೆ ಆ ದರ್ಶನ್ದು ಗೊತ್ತಲ್ಲ ಆಟಿಟ್ಯೂಡ್, ಪಾಳೆಗಾರಿಕೆ, ಬರೋ ಇಲ್ಲಿ ಸುಮ್ನೆ ಯಾರನ್ನಾದ್ರೂ ಹೊಡೆಯೋದು ಅಂದ್ರೆ ನಾನು ಮಾಡಿದ್ದೆ ಸರಿ, ನನ್ನನ್ನು ಯಾರು ತಡೆಯಕ್ಕಾಗಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಆ ಒಂದು ರೀತಿ ಜಂಬ, ದುರಹಂಕಾರ, ಪಾಳೆಗಾರಿಕೆ ಮನಸ್ಥಿತಿ ಎಲ್ಲ ಸೇರ್ಕೊಂಡು ಪವಿತ್ರ ಗೌಡಗೂ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ
ಅವನನ್ನು ಅಲ್ಲಿಂದ ಎತ್ತಾಕೊಂಡು ಬಂದು ಆ ಶೆಡ್ಡಲ್ಲಿ ಹಾಕಿ 4 ಏಟು ಹೊಡೆದು ಆನಂತರ ಪವಿತ್ರ ಗೌಡರನ್ನು ಸರ್ಪ್ರೈಸ್ ತೋರಿಸ್ತೀನಿ ಬಂದು ಕರ್ಕೊಂಡು ಹೋಗಿ ಪವಿತ್ರ ಗೌಡ ಕೈಯಲ್ಲೂ ಚಪ್ಪಲಿಯಲ್ಲಿ ಹೊಡೆಸಿ ಎಲ್ಲವೂ ಆಗಿ ಎಲ್ಲ ಒಂದು ಜಾಗದಲ್ಲಿ ಬೀಳಬಾರದ ಜಾಗದಲ್ಲಿ ಏಟು ಬಿತ್ತ ಅಥವಾ ಇವರು ಸಿಕ್ಕಾಪಟ್ಟೆ ಹೊಡೆದ್ರು ಎಲ್ಲರೂ ಸೇರ್ಕೊಂಡು ಗೊತ್ತಿಲ್ಲ. ಒಟ್ಟಿನಲ್ಲಿ ಜೀವ ಹೋಯ್ತು, ಅವನು ಜೀವ ಹೋಯ್ತು. ಅದಾದ್ಮೇಲೆ 6 ತಿಂಗಳವರೆಗೆ ಬೇಲ್ ಸಿಗ್ಲಿಲ್ಲ ಬಿಕಾಸ್ ಆಫ್ ಆ ಒಂದು ಕ್ರೂರತೆಯ ಕಾರಣಕ್ಕಾಗಿ. ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಬೇಲ್ಗೆ ಅಪ್ಲೈ ಮಾಡಿಕೊಂಡ್ರು. ಹೈಕೋರ್ಟ್ ಅಲ್ಲಿ ಬೇಲ್ ಸಿಕ್ತು. ಡಿಸೆಂಬರ್ 13ನೇ ತಾರೀಕು ಬೇಲ್ ಸಿಕ್ತು 2024ರಲ್ಲಿ. ಆದ್ರೆ ಪೊಲೀಸರು ಸುಪ್ರೀಂ ಕೋರ್ಟ್ ಹೋದ್ರು. ಹೈಕೋರ್ಟ್ ಕೊಟ್ಟಂತಹ ಬೇಲ್ ಸರಿಯಲ್ಲ, ಅವನಿಗೆ ಬೇಲ್ ಕೊಡಬಾರ್ದಾಗಿತ್ತು. ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಮಾಡ್ತಾರೆ. ಆಲ್ರೆಡಿ ಇಂತಿಂತಹ ಪ್ರಯತ್ನಗಳನ್ನ ಕೊಲೆ ನಡೆದ ತಕ್ಷಣನೇ ಮಾಡಿದ್ದಾರೆ. ನೋಡಿ, ಯಾರೋ ಹುಡುಗರನ್ನ ಕಳಿಸಿದ್ರು ಸರೆಂಡರ್ ಆಗಿ ನಾವೇ ಮಾಡಿದ್ದು ಅಂತ. ಅವ್ರಿಗೆ ಇಷ್ಟಿಷ್ಟು ದುಡ್ಡು ಕೊಡಕ್ ಬಂದ್ರು. ಇವರು ಪ್ರಭಾವಿಗಳಿದ್ದಾರೆ, ದೊಡ್ಡ ನಟ ಬೇರೆ, ಸಾಕ್ಷಿಗಳು ಹೆದರ್ಕೊಳ್ತಾರೆ. ಎಲ್ಲವನ್ನ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಟ ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತಹ ಬೇಲನ್ನು ಚೆಕ್ ಮಾಡಿತು. ಬೇಲ್ ಚೆಕ್ ಮಾಡಿ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸ್ತು. ಹೈಕೋರ್ಟ್ ಹೇಗೆ ಬೇಲ್ ಕೊಡಬಾರ್ದಾಗಿತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬೇಲನ್ನ ಕ್ಯಾನ್ಸಲ್ ಮಾಡ್ಬಿಡ್ತು. ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಕ್ಯಾನ್ಸಲ್ ಮಾಡಿ ಎಲ್ಲಾರನ್ನೂ ಮತ್ತೆ ಜೈಲಿಗೆ ಹಾಕಿ ಅಂತ ಹೇಳಿದ್ರು. ಜೈಲಿಗೆ ಹೋದ ನಂತರ ದರ್ಶನ್ದು ಒಂದಷ್ಟು ಗೋಳಾಟಗಳು ಹೊರಗಡೆ ಬಂತು. ನನಗೆ ಸರಿಯಾದ ವ್ಯವಸ್ಥೆಗಳಿಲ್ಲ, ನಾನು ಸಾಯ್ಬೇಕು ಅಂತಿದ್ದೀನಿ, ನಾನು ಸಾಯೋದಕ್ಕೆ ಅನುಮತಿ ಕೊಡಿ, ಅದಾದ್ರೂ ಮಾಡಿ, ವಿಷ ಕೊಡಿ, ಈ ರೀತಿ ಡೈಲಾಗ್ಗಳು. ಯಾಕಂದ್ರೆ ಪೊಲೀಸರು ಜೈಲಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಯಾಕೆ ಅಂದ್ರೆ ಮೊದಲ ಬಾರಿಗೆ ಬಂಧನ ಆಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಾಕಿದ್ದಾಗ ಅಲ್ಲೊಂದಷ್ಟು ರಾಜಾತಿಥ್ಯ ನಡೆದಿತ್ತು. ಅದು ಹೊರಗಡೆ ಬಂತು. ಹೊರಗಡೆ ಬಂದ ತಕ್ಷಣನೇ ಕೋರ್ಟ್ ಗರಂ ಆಯ್ತು, ಪೊಲೀಸರಿಗೆ ಚೀಮಾರಿ ಹಾಕ್ತು, ಶಿಫ್ಟೇ ಮಾಡ್ಬಿಡ್ತು ಒಂದಷ್ಟು ಆರೋಪಿಗಳನ್ನ ಮೈಸೂರಿಗೆ, ದಾವಣಗೆರೆಗೆ, ಬೇರೆ ಬೇರೆ ಜೈಲುಗಳಿಗೆ. ದರ್ಶನ ಬಳ್ಳಾರಿ ಜೈಲಿಗೆ ಹಾಕ್ಬಿಡ್ತು. ಹಾಕಿ ಇಲ್ಲಿದ್ದಂತಹ ಸಿಬ್ಬಂದಿ ಮೇಲೆ ಕ್ರಮನೂ ಕೈಗೊಳ್ಳಾಯ್ತು. ಒಂದಷ್ಟು ಜನ ಸಸ್ಪೆಂಡ್ ಆದ್ರು ಪರಪ್ಪನ ಅಗ್ರಹಾರದಲ್ಲಿ. ಆ ಒಂದು ಬೆಳವಣಿಗೆಗಳು ಬಳ್ಳಾರಿ ಜೈಲಿನ ಪೊಲೀಸರಿಗೆ ಭಯ ಹುಟ್ಟಿಸ್ಬಿಡ್ತು. ಈ ವ್ಯಕ್ತಿಗೆ ನಾವೇನಾದ್ರೂ ರಿಯಾಯಿತಿ ಕೊಟ್ರೆ, ವಿಶೇಷ ಸವಲತ್ತುಗಳು ಕೊಟ್ರೆ ನಮ್ಮ ಕಥೆ ಮುಗೀತು, ಕೋರ್ಟ್ ಕಣ್ಣಿಟ್ಟಿದೆ ಅಂತ. ಅಲ್ಲಿ ಸಹ ನನಗೆ ಕೂತ್ಕೊಳ್ಳಕ್ ಆಗ್ತಿಲ್ಲ, ಬೆನ್ನೋವು, ಹಾಗೆ ಹೀಗೆ, ಆಚೆ ಇರಬೇಕು, ಇದಕ್ಕೆ ಮೋಷನ್ಗೆ ಹೋಗೋದಕ್ಕೆ ಒಂದು ಚೇರ್ ಬೇಕು, ಆ ರೀತಿ ಏನೇನೇ ಕೇಳಿದ್ರು ಸಹ ಕೋರ್ಟ್ ಅನ್ನು ಕೇಳದೆ ಯಾವುದನ್ನು ಪೊಲೀಸರು ಕೊಡ್ತಾ ಇರ್ಲಿಲ್ಲ. ಕೋರ್ಟ್ ಅನ್ನು ಕೇಳಿ ಕೋರ್ಟ್ ಕಡೆಯಿಂದ ಓಕೆ ಆದ ನಂತರವೇ ಕೊಡ್ತಾ ಇದ್ರೆ ಎಂತಹ ಸನ್ನಿವೇಶ ಇದ್ರು ಸಹ. ಹಾಗಿದ್ದು ಆ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಹಾಕಿದೆಯಲ್ಲ, ಈಗ ಪೊಲೀಸರಿಗೆ ಧೈರ್ಯನೇ ಇಲ್ಲ, ಏನೂ ಕೊಡ್ತಾ ಇಲ್ಲ, ಸ್ವಲ್ಪನೂ ಕರುಣೆ ತೋರಿಸ್ತಾ ಇಲ್ಲ. ಸಾಮಾನ್ಯ ಕೈದಿಯ ರೀತಿ, ಆರೋಪಿಯನ್ನ ಕೈದಿಯ ರೀತಿ ಹಾಕ್ಬಿಟ್ಟಿದ್ದಾರೆ ಜೈಲಿಗೆ. ಸೊ ದರ್ಶನ್ಗೆ ಅದು ತಡೆಯಕ್ ಆಗ್ತಿಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ, ಸರಿಯಾಗಿ ನೋಡ್ತಿಲ್ಲ, ವ್ಯವಸ್ಥೆಗಳಿಲ್ಲ, ಎಲ್ಲ ಹೇಳ್ಕೊಂಡು ಸಾಯೋದಕ್ಕೆ ನನಗೆ ಅವಕಾಶ ಕೊಡಿ ಅನ್ನೋ ಮಟ್ಟಕ್ಕೆ ಹೋಗಿ ಇದೆಲ್ಲವೂ ನಡೀತಾ ಇತ್ತು. ನಿನ್ನೆ ಎಲ್ಲರೂ ಕೋರ್ಟ್ನಲ್ಲಿ ದೈಹಿಕವಾಗಿ ಹಾಜರಾಗಬೇಕಾಗಿತ್ತು. ಇಲ್ಲಿಯವರೆಗೆ ವಿಡಿಯೋ ಕಾಲಲ್ಲಿ ಅಲ್ಲಿ ಇಲ್ಲಿ ಹಾಜರಾಗಬಹುದಿತ್ತು. ಬಟ್ ನಿನ್ನೆ ವಿಶೇಷವಾದಂತಹ ಅಥವಾ ಮಹತ್ತರವಾದಂತಹ ಘಟ್ಟ ಆಗಿದ್ದರಿಂದ ಅವರೆಲ್ಲರೂ ಬರಬೇಕಾಯ್ತು, ಜಡ್ಜ್ ಮುಂದೆ ನಿಂತ್ಕೋಬೇಕಾಯ್ತು. ಯಾಕಂದ್ರೆ ಜಡ್ಜ್ ಅವರ ಮೇಲೆ ಇರುವಂತಹ ಆರೋಪಗಳನ್ನ ಅವರ ಮುಂದೆ ಹೇಳಿ ನೀವು ತಪ್ಪು ಒಪ್ಪಿಕೊಳ್ಳುತ್ತೀರಾ ಅಂತ ಕೇಳುವ ಪ್ರಕ್ರಿಯೆ ಇತ್ತು. ಸೊ ಬಂದ್ರು ಎಲ್ಲರೂ. ದರ್ಶನ್ ಕೇಳಿದ್ರು, ನಿಮ್ಮ ಮೇಲೆ ಕೊಲೆ, ಅಪಹರಣ, ಒಳಸಂಚು, ಸಾಕ್ಷಿ ನಾಶ, ಈ ರೀತಿ ಎಲ್ಲ ಅಪರಾಧಗಳು, ಆರೋಪಗಳು ನಿಮ್ಮ ಮೇಲಿದೆ, ಇದಕ್ಕೇನಂತೀರಿ? ಯಥಾ ಪ್ರಕಾರ ಎಲ್ಲ ಯಾವುದೇ ಆರೋಪಿ ಹೇಳುವ ಹಾಗೆ ಇಲ್ಲ ಸ್ವಾಮಿ, ನಾನು ತಪ್ಪು ಮಾಡಿಲ್ಲ, ಸರಿ ವಿಚಾರಣೆ ಆಗತ್ತೆ ಅಂತ ಎಲ್ರಿಗೂ ಡೇಟ್ಗಳನ್ನ ಹಾಕಿದ್ರು. ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ನವೆಂಬರ್ 10ರಿಂದ ಸಾಕ್ಷಿಗಳನ್ನ ಕರೆಯೋದಕ್ಕೆ ಶುರು ಮಾಡೋದಕ್ಕೆ ಎಲ್ಲ ಪ್ರಕ್ರಿಯೆಗಳು ಆರಂಭಿಸ್ತಾರೆ. ಸೊ ಅದು ಆ ರೀತಿ ಇರಬೇಕಾದ್ರೆ ಇನ್ನೊಂದಷ್ಟು ಚರ್ಚೆ ಬಂದಿದ್ದು, ಇದಕ್ಕೆ ಸ್ಪೆಷಲ್ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಮಾಡ್ತಾರೆ. 2-3 ತಿಂಗಳು ಪ್ರತಿ ದಿನ ಅದನ್ನೇ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟು ಬಿಡ್ತಾರ ಫಾಸ್ಟ್ ಆಗಿ ಅಂದಾಗ ಪೊಲೀಸರು ಆ ರೀತಿಯಾದಂತಹ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದು ಓಕೆ ಆಗಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುವ ಸಂದರ್ಭದಲ್ಲಿ ಹೇಳಿದ್ದು ಇದನ್ನ ತ್ವರಿತಗತಿಯಲ್ಲಿ ಮುಗಿಸಬೇಕು, ಬೇಗ ಮುಗಿಸ್ಬೇಕು ಅಂತ. ಹಾಗಾಗಿ ವಿಚಾರಣಾ ನ್ಯಾಯಾಲಯ ಈಗ ಇದನ್ನ ಫಾಸ್ಟ್ ಆಗಿ ಡೇಟುಗಳು 3-4 ದಿನ, 1 ವಾರದ ಒಳಗಡೆನೆ ಹಾಕಿ ಏನೋ ಮುಂದಕ್ಕೆ ಫಾಸ್ಟ್ ಆಗಿ ತೆಗೆದುಕೊಂಡು ಹೋಗುವ ಎಲ್ಲ ಸಾಧ್ಯತೆಗಳು ಇದೆ. ಸೊ ಈಗ ಬರುವಂತಹ ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಎಲ್ಲವೂ ಆಯ್ತಲ್ಲ, ಚಾರ್ಜ್ ಶೀಟು ಆಯ್ತು, ದೋಷಾರೋಪ ಪಟ್ಟಿ ಸಲ್ಲಿಕೆ ಆಯ್ತು, ಏನೇನೋ ಆಗಿದೆ,
ಇನ್ನೇನು ಬರೀ ಸಾಕ್ಷಿಗಳ ವಿಚಾರಣೆ. ಹಾಗಾದ್ರೆ ಇವ್ರಿಗೆ ಮತ್ತೆ ಬೇಲ್ ಸಿಗಬಹುದಾ? ಮತ್ತೆ ಬೇಲ್ ಸಿಗುತ್ತಾ? ಸಿಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಕಾಣ್ತಿದ್ದಾವೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆ ಮಟ್ಟಕ್ಕೆ ಸಿಟ್ಟು ಮಾಡಿಕೊಂಡಿತ್ತು ಹೈಕೋರ್ಟ್ ಮೇಲೆ ಬೇಲ್ ಕೊಟ್ಟಿದ್ದಕ್ಕೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ ಇವರು ಬೇಲಿಗಾಗಿ. ಮತ್ತೆ ಸಿಗೋದು ಡೌಟು, ಯಾಕಂದ್ರೆ ಕಳೆದ ಬಾರಿ ಅಷ್ಟು ಕೋಪ ತೋರಿಸಿತ್ತಲ್ಲ. ಹಾಗಾದ್ರೆ ಉಳಿದಿರುವಂತಹ ಎರಡೇ ಆಯ್ಕೆಗಳು, ಈಗ ನನಗೆ ಗೊತ್ತಿರೋ ಹಾಗೆ, ನಾನ್ ನೋಡ್ತಿರೋ ಹಾಗೆ ಎರಡೇ ಆಯ್ಕೆಗಳು ದರ್ಶನ್ಗೆ ಉಳಿತಾ ಇರೋದು. ಒಂದು, ಶೀಘ್ರವಾಗಿ ಇದು ವಿಚಾರಣೆ ನಡೆದು ಎಲ್ಲ ಸಾಕ್ಷಿಗಳ ವಿಚಾರಣೆ ಅದು ಇದು ಆಗಿ, ಒಂದೋ ಸಾಕ್ಷಿಗಳ ಕೊರತೆ ಅಂತ ಹೇಳಿ ನಿರ್ದೋಷಿ ಅಂತ ಹೊರಗಡೆ ಬರಬೇಕು, ಅಥವಾ ಸಾಕ್ಷಿಗಳೆಲ್ಲ ಓಕೆ ಆಗಿ ಪಕ್ಕ ಆಗಿ ಶಿಕ್ಷೆ ಪ್ರಕಟ ಆಗಿ ಮಿನಿಮಮ್ ಜೀವಾವಧಿ ಆಗತ್ತೆ. ಇದಕ್ಕೆ ಜೀವಾವಧಿ ಆಗಬೇಕು ಅಂದ್ರೆ ಮಿನಿಮಮ್ ಟು ಮಿನಿಮಮ್ 12 ವರ್ಷ ಜೈಲ್ ಸೇರ್ಕೋಬೇಕು. ಅಲ್ಲಿವರೆಗೆ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಒಂದು ವರ್ಷದ ಒಳಗಡೆ ಸಾಕ್ಷಿಗಳು ಸಾಲ್ತಿಲ್ಲ ಅಥವಾ ಉಲ್ಟಾ ಹೊಡೆದಿದ್ದಾವೆ ಏನೋ ಒಂದಾಗಿ ಬಿಡುಗಡೆ ಆಗಬೇಕು. ಇಲ್ಲ ಬಿಡುಗಡೆ ಆಗ್ಲಿಲ್ಲ, ಶಿಕ್ಷೆ ಆಯ್ತು ಅಂತಂದ್ರೆ ಅದಾಗತ್ತೆ. ಸೊ ಬೇಯ್ಲಿಗೆ ಇಲ್ಲೆಲ್ಲೂ ಸಹ ಜಾಗ ಕಾಣ್ತಿಲ್ಲ, ಸಾಧ್ಯತೆಗಳು ಕಾಣ್ತಿಲ್ಲ. ಬಟ್ ಗೊತ್ತಿಲ್ಲ ಲಾಯರ್ಗಳು ಮತ್ತೆ ಕೋರ್ಟ್ಗಳು ಯಾವ ರೀತಿ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಲಾಯರ್ಗಳು, ಜಡ್ಜ್ಗಳು, ಅದು ಕೋರ್ಟ್ ಯಾವ ರೀತಿ ನೋಡುತ್ತೆ, ಯಾವ ರೀತಿ ಜಡ್ಜ್ಮೆಂಟ್ಗಳು ಬರುತ್ತೆ ಬೇಲ್ಗೆ ಅಪ್ಲೈ ಮಾಡಿದ್ರೆ, ಮತ್ತೆ ಅದನ್ನ ನಾವು ಹೇಳಕ್ ಬರಲ್ಲ. ಬಟ್ ನನ್ನ ಅನುಭವ, ನಾನು ಈ ಪ್ರಕರಣವನ್ನು ನೋಡ್ತಾ ಇರೋದು ನೋಡಿದ್ರೆ ಎರಡೇ ಸಾಧ್ಯತೆಗಳು ನನಗೆ ಕಾಣಿಸ್ತಿದೆ. ಮುಂದೆ ಏನಾದ್ರು ಆದ್ರೆ ಬೇರೆ ಡೆವಲಪ್ಮೆಂಟ್ಸ್ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ದರ್ಶನ್ ವಿಚಾರವಾಗಿ ಬಂದಿರುವಂತಹ ಅಪ್ಡೇಟ್. ನಿನ್ನೆ ಇದ್ದಂತಹ ದೋಷಾರೋಪಣೆಯನ್ನ ನಿನ್ನೆ ನಡೆಸಲಾಯಿತು ಕೋರ್ಟ್ ಅಲ್ಲಿ, ಅದರ ಕುರಿತಾಗಿ ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.